ಭಾರತ ಪಾಕಿಸ್ತಾನದ ವಿರುದ್ಧ ಉಪಯೋಗಿಸಿದಂತಹ ಏರ್ ಡಿಫೆನ್ಸ್ ಸಿಸ್ಟಮ್ನಿಂದ ಹಿಡಿದು ವೆಪನ್ಸ್ಗಳ ತನಕ ನಾವು ಮಾಹಿತಿಯನ್ನು ಕೊಡ್ತಾ ಇದ್ದೇವೆ. ಬಿಕಾಸ್ ಪ್ರತಿಯೊಬ್ಬ ಭಾರತೀಯನಿಗೂ ಕೂಡ ಇದು ತಿಳ್ಕೊಳ್ಬೇಕಾಗಿರೋ ವಿಚಾರ. ನಮ್ಮ ಹತ್ರ ಏನಿದೆ, ನಾವು ಯಾಕೆ ಪವರ್ಫುಲ್ಲು ಅಂತ. ಆಪರೇಷನ್ ಸಿಂಧೂರದಲ್ಲಿ ಸ್ಕೈ ಸ್ಟ್ರೈಕರ್ ಸೂಸೈಡ್ ಬಾಂಬರ್ಗೆ ಭಾರಿ ಡಿಮ್ಯಾಂಡ್ ಬಂದಿದೆ ಅನ್ನೋದ್ರ ಡೀಟೇಲ್ಸ್ ಇದು. VHF ರಡಾರ್ ಸಿಸ್ಟಮ್, ಯುದ್ಧ ಹೆಲಿಕಾಪ್ಟರ್ ಬಿಡಿ ಭಾಗಗಳಿಗೆ ಭಾರಿ ಬೇಡಿಕೆ. ಸರ್ವೇಲೆನ್ಸ್ಗಾಗಿ ರಡಾರ್ ಸಿಸ್ಟಮ್ ಅನ್ನ ಉಪಯೋಗ ಮಾಡಲಾಗ್ತಾ ಇತ್ತು. ಇದು ಭಾರತದಲ್ಲೇ ಮೊದಲ ಪ್ರಯೋಗ ಅನ್ನೋದರ ಡೀಟೇಲ್ಸ್ ಕೂಡ ನಮಗೆ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಆಲ್ಫಾ ಡಿಫೆನ್ಸ್ ಟೆಕ್ನಾಲಜೀಸ್ ಕಂಪನಿ ತಯಾರಿಸಿರುವಂತಹ ರಡಾರ್ ಸಿಸ್ಟಮ್ ಈಗ ವಾರ್ ಪ್ರೂವನ್ ಆಗ್ತಾ ಇದೆ. ಆಪರೇಷನ್ ಸಿಂಧೂರದಲ್ಲಿ ಸ್ಕೈ ಸ್ಟ್ರೈಕರ್ ಆರ್ಭಟಿಸಿದೆ. ಸ್ಕೈ ಸ್ಟ್ರೈಕರ್ ಅಂದರೆ ಅದೊಂದು ಡ್ರೋನ್ ಸಿಸ್ಟಮ್ ರೀತಿ ಒಂದು. ಎರಡನೇದು ಅವರ ರಡಾರ್ ಸಿಸ್ಟಮ್ ಕೂಡ ಕರಾರುವಕ್ಕ ಕೆಲಸ ಮಾಡಿದೆ. ಡಿಟೆಕ್ಟ್ ಮಾಡುವಲ್ಲಿ, ಶತ್ರು ಪಾಳ್ಯದ ಡ್ರೋನ್ಗಳನ್ನು ಡಿಟೆಕ್ಟ್ ಮಾಡುವಲ್ಲಿ ಅನ್ನೋದು ಗೊತ್ತಾಗ್ತಾ ಇದೆ. ಇಂಡೋ ಪಾಕ್ ವಾರ್ನಲ್ಲಿ ಇಡೀ ಜಗತ್ತಿನ ಗಮನ ಸೆಳೆದಿರೋದು ಏರ್ ಡಿಫೆನ್ಸ್ ಸಿಸ್ಟಮ್ಗಳು. ಸೊ ಅದು ಎದುರಾಳಿ ರಾಷ್ಟ್ರಗಳಿಂದ ಮಿಸೈಲ್ಗಳು ಮತ್ತು ಡ್ರೋನ್ಗಳು ಅಥವಾ ಬೇರೆ ಬೇರೆ ಏರ್ ಕ್ರಾಫ್ಟ್ಗಳ ಮೂಲಕವಾಗಿ ದಾಳಿ ಮಾಡುವಂಥ ಸಂದರ್ಭದಲ್ಲಿ ಅದನ್ನು ತಡೆಯುವಂಥದ್ದು ರಕ್ಷಣಾ ಕವಚಗಳು, ಅದು ಏರ್ ಡಿಫೆನ್ಸ್ ಸಿಸ್ಟಮ್ಗಳು. ಅಂದರೆ ಅದು ಹೇಗೆ ವರ್ಕ್ ಆಗುತ್ತೆ ಅನ್ನುವಂಥದ್ದು ಈಗಾಗಲೇ ಈ ಯುದ್ಧದಲ್ಲಿ ಬಹುತೇಕ ಜನರಿಗೂ ಕೂಡ ಗೊತ್ತಾಗಿದೆ. ಈಗ ನಮ್ಮದೇ ಬೆಂಗಳೂರಿನ ಆಲ್ಫಾ ಡಿಸೈನ್ ಟೆಕ್ನಾಲಜೀಸ್ ನಿರ್ಮಾಣ ಮಾಡ್ತಾ ಇರುವಂತಹ ಈ ಒಂದು VHF ರೆಡಾರ್ ಸಿಸ್ಟಮ್ಗೆ ಭಾರಿ ಬೇಡಿಕೆ ಕೂಡ ಬರ್ತಾ ಇದೆ. ಈಗಾಗಲೇ ಬೇರೆ ಬೇರೆ ರಾಷ್ಟ್ರಗಳಿಂದಲೂ ಕೂಡ ಇದಕ್ಕೆ ಭಾರಿ ಡಿಮ್ಯಾಂಡ್ ಕೂಡ ಬರ್ತಾ ಇದೆ. ಅಂದರೆ ಹೊಸದಾಗಿ ಅಭಿವೃದ್ಧಿ ಮಾಡಲಾಗ್ತಾ ಇದೆ. ಇದು ಸರ್ವೆಲೆನ್ಸ್ನ ಪರ್ಪಸ್ಗಾಗಿ ಇದನ್ನು ನಿರ್ಮಾಣ ಮಾಡಲಾಗಿದೆ. ಸೊ ಈ ಒಂದು ಹೊಸ ರೆಡಾರ್ ಸಿಸ್ಟಮ್ ಸರ್ವೆಲೆನ್ಸ್ಗಾಗಿ ಅಂತಲೇ ಪ್ರತ್ಯೇಕವಾಗಿ ನಿರ್ಮಾಣ ಆಗ್ತಾ ಇದೆ. ಇದಕ್ಕೆ ಸುಮಾರು 6 ರಾಷ್ಟ್ರಗಳು ಇದೀಗ ಒಪ್ಪಂದವನ್ನು ಕೂಡ ಮಾಡಿಕೊಳ್ಳುವಂತಹ ವ್ಯವಸ್ಥೆಗೆ ಬಂದಿದ್ದಾವೆ ಈ ಒಂದು ಬೆಂಗಳೂರಿನ ಕಂಪನಿಯ ಜೊತೆಗೆ. ಇದನ್ನು ವೆರಿ ಹೈ ಫ್ರೀಕ್ವೆನ್ಸಿ ರೆಡಾರ್ ಅಂತ ಕರೀತಾರೆ. ಇದು ಸುಮಾರು 400 ಕಿಲೋಮೀಟರ್ ವ್ಯಾಪ್ತಿಯ ತನಕ ಶತ್ರು ರಾಷ್ಟ್ರಗಳ ಡ್ರೋನ್ಗಳು, ಮಿಸೈಲ್ಗಳು ಅಥವಾ ವಿಮಾನಗಳು ಬಂದರೆ ಅದನ್ನು ಪತ್ತೆ ಹಚ್ಚೋದರ ಮೂಲಕವಾಗಿ ನಿರ್ದಿಷ್ಟವಾಗಿ ಯಾವ ಜಾಗಗಳಲ್ಲಿ ಅದು ಹಾರಾಟವನ್ನು ನಡೆಸ್ತಾ ಇದೆ ಅನ್ನುವಂಥದ್ದು ಕೂಡ ಗೊತ್ತಾಗುತ್ತೆ. ಸೊ ಇದನ್ನು ಹೆಚ್ಚಾಗಿ ಇಂಡಿಯನ್ ಆರ್ಮಿ ಮತ್ತು ಇಂಡಿಯನ್ ಏರ್ ಫೋರ್ಸಲ್ಲಿ ಇದರ ಬಳಕೆ ಹೆಚ್ಚಿರುತ್ತೆ. ಸೊ ಆ ಮೂಲಕವಾಗಿ ಸರ್ವೆಲೆನ್ಸ್ನ ಆ್ಯಕ್ಟಿವಿಟೀಸ್ಗೆ ಇದು ಹೆಚ್ಚು ಉಪಯುಕ್ತ ಕೂಡ ಆಗ್ತಾ ಇದೆ. ಇದು ಮುಖ್ಯವಾಗಿ ಈ ಒಂದು ರೆಡಾರ್ ಸಿಸ್ಟಮ್ದು ಸ್ಪೆಷಲೈಸೇಷನ್ಗಳಲ್ಲಿ ಮತ್ತೊಂದು, ಇದು ತುಂಬ ದೂರ ಮತ್ತು ಎತ್ತರದಲ್ಲಿ ಬರುವಂತಹ ಎನಿಮೀಸ್ಗಳನ್ನು ಇದು ಪತ್ತೆ ಹಚ್ಚುತ್ತೆ. ಸೊ ಈಗಾಗಲೇ ಇದನ್ನು ಚೈನಾ, ಯುರೋಪು ಮತ್ತು US ಸೇರಿದಂತೆ ಬೇರೆ ಬೇರೆ ರಾಷ್ಟ್ರಗಳು ಕೂಡ ಇದನ್ನು ಆಲ್ರೆಡಿ ಇದನ್ನು ಅಭಿವೃದ್ಧಿಪಡಿಸಿದ್ದಾವೆ. ಸೊ ಆದರೆ ಭಾರತದಲ್ಲಿ ಇದು ಮೊದಲ ಬಾರಿಗೆ ಸರ್ವೆಲೆನ್ಸ್ಗೆ ಅಂತಲೇ ಅಭಿವೃದ್ಧಿಪಡಿಸಿರುವಂತಹ ರೆಡಾರ್ ಸಿಸ್ಟಮ್ ಇದು ಭಾರತದಲ್ಲಿಯೇ ಮೊದಲ ಬಾರಿಗೆ ನಿರ್ಮಾಣ ಆಗ್ತಾ ಇರುವಂತಹ ಅತ್ಯಾಧುನಿಕ ರೇಡರ್ ಸಿಸ್ಟಮ್. ಸೊ ಇದು ನಮ್ಮ ಬೆಂಗಳೂರಿನ ಆಲ್ಫಾ ಡಿಸೈನ್ ಟೆಕ್ನಾಲಜೀಸ್ ಕಂಪನಿ ಅಭಿವೃದ್ಧಿ ಪಡಿಸ್ತಾ ಇದೆ ಅನ್ನುವಂಥದ್ದು ಮತ್ತೊಂದು ಹೆಮ್ಮೆಯ ವಿಚಾರ. ಈಗಾಗಲೇ ಈ ಒಂದು ಇಂಡೋ ಪಾಕ್ ವಾರ್ನಲ್ಲಿ ಸರ್ವೆಲೆನ್ಸ್ ಸಿಸ್ಟಮ್ಗಳು ಮತ್ತು ಈ ಒಂದು ಎದುರಾಳಿ ಡ್ರೋನು ಮತ್ತು ಮಿಸೈಲ್ ದಾಳಿಗಳನ್ನು ತಡೆಯೋದಕ್ಕೆ ರಕ್ಷಾ ಕವಚಗಳಂತೆ ಈ ಒಂದು ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಹೇಗೆ ವರ್ಕ್ ಆಗಿದ್ವಲ್ಲ, ಸೊ ಅದರ ಮುಂದುವರೆದ ಭಾಗವಾಗಿ ಒಂದಕ್ಕೊಂದು ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು ಬಳಸಿಕೊಂಡು ಅದನ್ನು ಅಭಿವೃದ್ಧಿಪಡಿಸುವಂತಹ ಕೆಲಸ ಸುಮಾರು ಸಂಸ್ಥೆಗಳು ಕೂಡ ಮಾಡ್ತಾ ಇದೆ. ಆದರೆ ಪ್ರತ್ಯೇಕವಾಗಿ ಬೆಂಗಳೂರಿನಲ್ಲಿ ಅದು ಕೂಡ ಸರ್ವೆಲೆನ್ಸ್ ಪರ್ಪಸ್ಗಾಗಿ ನಿರ್ಮಾಣ ಮಾಡ್ತಾ ಇರುವಂತಹ ಮೊದಲ ರೇಡಾರ್ ಸಿಸ್ಟಮ್ ಇದು. ಸೊ ಇದು ಮುಂದಿನ ದಿನಗಳಲ್ಲಿ ನಮ್ಮ ಭಾರತೀಯ ಸೇನೆಗೂ ಕೂಡ ಸೇರ್ಪಡೆಗೊಳ್ಳಲಿದೆ. ಈ ಮೂಲಕವಾಗಿ ಭಾರತೀಯ ಸೇನೆಯ ಮೂಲಕವಾಗಿ ತನ್ನ ಪರಾಕ್ರಮವನ್ನು ಕೂಡ ತೋರಿಸ್ಕೊಳ್ಳೋದಕ್ಕೆ ಎಲ್ಲ ರೀತಿಯಿಂದಲೂ ಕೂಡ ಸಿದ್ಧತೆ ಆಗ್ತಾ ಇದೆ. ವಿಡಿಯೋ ಜರ್ನಲಿಸ್ಟ್ ಹನುಮಂತು ಜೊತೆ ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು. ಫಾರಿನ್ ಡಿಪೆಂಡೆನ್ಸಿ ಅನ್ನೋದು ಕಡಿಮೆ ಆಗಿದೆ ಈ ಎಲ್ಲ ವೆಪನ್ಗಳ ಮೂಲಕ. ಯಾಕಂದರೆ ನಾವು ಭಾರತದಲ್ಲಿ ಮೇಕ್ ಇನ್ ಇಂಡಿಯಾ ಅನ್ನುವಂತಹ ವಿಚಾರ, ಆತ್ಮನಿರ್ಭರ್ ಭಾರತ ಅನ್ನುವಂತಹ ವಿಚಾರವನ್ನು ಎಷ್ಟು ಸೀರಿಯಸ್ ಆಗಿ ಡಿಫೆನ್ಸ್ ಕ್ಷೇತ್ರದಲ್ಲಿ ಅಳವಡಿಕೆ ಮಾಡಿದ್ವಿ, ಹಾಗೂ ನಮಗೆ ರಿಸಲ್ಟ್ ಸಿಕ್ಕಿರೋದು, ಆಮೇಲೆ ಟೆಸ್ಟಿಂಗ್ ಫೀಲ್ಡ್ ರೀತಿ ಪಾಕಿಸ್ತಾನವನ್ನು ಉಪಯೋಗಿಸಿರೋದು ಈ ಮೂಲಕ ಗೊತ್ತಾಗ್ತಾ ಇದೆ.